ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀವಿ ನೀವು ಯೂಟ್ಯೂಬ್ ಚಾನಲ್. ಮೊದಲನೇದಾಗಿ ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಇವಾಗ ನಮ್ಮ ಅತ್ತೆ ಮನೆಯಲ್ಲಿದ್ದೀನಿ, ಕೋಲಾರನಲ್ಲಿ. ಗಣೇಶ ಹಬ್ಬಕ್ಕೆ ಬಂದಿದ್ದೀನಿ. ಸೊ ಇವತ್ತು ಗಣೇಶ ಹಬ್ಬ, ಇವತ್ತು ಸಂಡೇ. ಗಣೇಶ ಹಬ್ಬಕ್ಕೆ ಹಿಂದಿನ ದಿವಸ ಇಲ್ಲಿ ತುಂಬ ಕನ್ಫ್ಯೂಷನ್ಸ್ ಇತ್ತು, 18th 19th ಅಂತ ಗಣೇಶನ ಹಬ್ಬ. ಸೊ ನಿಜವಾಗ್ಲೂ ಬಂದುಬಿಟ್ಟು ಕ್ಯಾಲೆಂಡರ್ ಪ್ರಕಾರ ಎಲ್ಲ ನೋಡಿದಾಗ ತುಂಬ ಅವ್ರನ್ನ ಕೇಳಿದಾಗ 18th ಗಣೇಶನ ಹಬ್ಬ ಅಂತ ಅಂದಿದ್ದಾರೆ. ಸೊ 18th ಗಣೇಶನ ಹಬ್ಬ ಆಚರಣೆ ಮಾಡ್ತಾಯಿದ್ದೀವಿ ನಾವು. ಇವತ್ತು ಸಂಡೇ ಅಂದರೆ ಗಣೇಶನ ಹಬ್ಬಕ್ಕೆ ಅದು ಇದು ತೊಗೊಂಬರೋದಿರೋದಲ್ಲ, ಅದನ್ನು ತೊಗೊಂಬರ್ಬೇಕು. ಸದ್ಯಕ್ಕೆ ಟೆರೆಸ್ ಮೇಲೆ ಬೆಳಿಗ್ಗೆ ಎದ್ದು ಟೀ ಕುಡಿದು ಅಲ್ಲಿ ಇಲ್ಲಿ ರೌಂಡ್ಸ್ ಎಲ್ಲ ಹಾಕಿ ಬಂದಿದ್ದಾಯಿತು. ಇವಾಗ ಸ್ವಲ್ಪ ಹೊತ್ತು ಕೋಲಾರ್ಗೆ ಹೋಗ್ಬೇಕು, ಏನೋ ಐಟಮ್ಸ್ ಎಲ್ಲ ತೊಗೊಂಬರ್ಬೇಕಲ್ಲ, ಅದು ಖರ್ಜೂರ ಅದು ಇದು ಮಾಡೋದಕ್ಕೆಲ್ಲ. ಸೊ ಇವಾಗ ಹೋಗ್ಬಿಟ್ಟು ತೊಗೊಂಬರ್ಬೇಕು. ಸ್ವಲ್ಪ ವೀಡಿಯೋ ಮಾಡೋಣ ಅಂತ ಬಂದೆ. ನಿಮಗೆ ಇಲ್ಲಿ ತೋರಿಸ್ತೀನಿ ರೀ, ಒಂದು ಬೆಕ್ಕುಗಳು ಎಷ್ಟು ಚೆನ್ನಾಗಿ ಇಲ್ಲಿ ಆಟ ಆಡ್ತಿದೆ ಅಂತ ಅಂದ್ಬಿಟ್ಟು. ನೋಡಿ, 3 ಬೆಕ್ಕುಗಳು ಕ್ಯೂಟಾಗಿದೆಯಲ್ಲ ನೋಡಿ ಗಾಯ್ಸ್. 3 ಜನ ಒಂದೇ ಇದ್ರ ಮೇಲೆ ಗಿಡ ಕಿತ್ಕೊಂಡು ತಿಂತಾ ಇದೆ, ಕಿತ್ತಾಡ್ತಿದೆ ನೋಡಿ ಎಷ್ಟು ಚೆನ್ನಾಗಿ ಕ್ಯೂಟಾಗಿ. ಸೊ ಇನ್ನು ಕೋಲಾರ್ಗೆ ಹೋಗಬೇಕು. ಬನ್ನಿ, ಕೋಲಾರ್ಗೆ ಹೋಗ್ತಾ ಅಲ್ಲಿ ಸಿಗ್ತೀನಿ. ಕೋಲಾರಲ್ಲಿ ಐಟಮ್ಸ್ ಎಲ್ಲ ತೊಗೊಬೇಕು, ಇನ್ನೂ ಬೇಜಾನ್ ಐಟಮ್ಸ್ ತೊಗೊಬೇಕು. ಅದೇನೋ ರವೆ ಮಾಡೋದಕ್ಕೆ, ಕರ್ಜಿಕಾಯಿ ಮಾಡೋದಕ್ಕೆ, ಲಾಡು ಮಾಡೋದಕ್ಕೆ ಏನೇನೋ ಮಾಡಬೇಕಂತ ಅದೆಲ್ಲ ತೊಗೊಂಬರ್ಬೇಕು. ಹೋಗ್ಬಿಟ್ಟು ಬನ್ನಿ, ಹೋಗ್ಬಿಟ್ಟು ತೊಗೊಂಬರೋಣ. ಇಲ್ಲಿ ನೇಚರ್ ಮಾತ್ರ ಸಖತ್ತಾಗಿದೆ. ಇಲ್ಲಿ ನೋಡಿ, ಇಲ್ಲಿ ಅಲ್ಲಿ ದೂರದಲ್ಲಿ ಒಂದು ಬೆಟ್ಟ ಕಾಣಿಸ್ತಿದೆಯಲ್ಲ, ಬೆಳಿಗ್ಗೆ ಫುಲ್ ಇಲ್ಲೆಲ್ಲ ಫಾಗ್ ತುಂಬ್ಕೊಂಡ್ಬಿಟ್ಟಿತ್ತು. ಸಖತ್ತಾಗಿತ್ತು ಲೊಕೇಶನ್ ಮಾತ್ರ, ಜಾಗ. ಟೈಮ್ 3 ಗಂಟೆ ಆಗಿದೆ. ನಾವು ಬೆಳಿಗ್ಗೆ ಬಿಟ್ಟಿದ್ದು 11 o'clock ಬಿಟ್ಟಿದ್ದು. ಗಣೇಶ ತೊಗೊಂಬರಕ್ಕೆ ಹೋಗ್ಬಿಟ್ಟಿದ್ದು. ಗಣೇಶ ತೊಗೊಂಡ್ಬಂದ್ವಿ, ಮತ್ತು ಅದು ಇದು ಐಟಮ್ಸ್ ಎಲ್ಲ ತೊಗೊಂಡ್ಬಂದ್ವಿ. ಬರೋ ಸೊಳೆ ಮತ್ತೆ ಟೊಮಾಟೊ ಬಾತ್ ರೆಡಿ ಮಾಡಿದ್ವಿ. ಈ ಟೊಮಾಟೊ ಬಾತು ನನಗೂ ಬೇಜಾನ್ ನಂಟಿದೆ. ಇದಂದರೆ ನನಗೆ ತುಂಬ ಇಷ್ಟ. ನನಗೆ ನಮ್ಮ ಎಸ್ಪೆಷಲಿ ನಮ್ಮ ಅತ್ತೆ ಮಾಡೋದಂದರೆ ತುಂಬ ಇಷ್ಟ. ಅಷ್ಟು ಚೆನ್ನಾಗಿ ಮಾಡ್ತಾರೆ ಅವರು. ಸೊ ಅದಕ್ಕೆ ನಾನು ಬಂದಿದ್ದೀನಿ ಅಂತ ಮಾಡಿದ್ದಾರೆ. ಸೊ ಇವಾಗ ಟೊಮೊಟೊ ಬಾತ್ ಹಾಕ್ಕೊಂಡು ನೋಡೋಣ. ನಮ್ಮ ಅತ್ತೆ ಬೆಂಗಳೂರಲ್ಲಿದ್ದಾಗ ಹೆಂಗೆ ಮಾಡ್ತಿದ್ರು, ಇವಾಗ ಕೋಲಾರಕ್ಕೆ ಬಂದಾಗೂ ಹೆಂಗೆ ಮಾಡಿದ್ದಾರೆ, ಟೇಸ್ಟ್ ಏನಾದರೂ ಡಿಫ್ರೆನ್ಸ್ ಇದೆಯಾ ಅಂತ ಹೇಳ್ತೀನಿ ನಮ್ಮ ಅತ್ತೆಗೆ. ಟೇಸ್ಟ್ ಏನು ಇತುಂದೆ ತಿಂದ್ಬಿಟ್ಟು ಯಾರು ಅನ್ನೋತೀಯ? ಏನೂ ಚೇಂಜ್ ಇಲ್ಲ. ನಮ್ಮ ಅತ್ತೆ ಅವಾಗ ಹೆಂಗೆ ಮಾಡ್ತಿದ್ರು ಬೆಂಗಳೂರಲ್ಲಿದ್ದಾಗ, ಇವಾಗೂ ಹಂಗೆ ಮಾಡಿದ್ದಾರೆ. ಸಖತ್ತಾಗವಾ? ಇವನು ಹಾಯ್ ಶಪ್ಪು. ಹಾಯ್, ಎಲ್ಲರೂ ಹೇಗಿದ್ದೀರಾ? ಶುಕ್ನುತಿ ಇವಾಗ ಇದನ್ನ ತಿಂದ್ಬಿಟ್ಟು ಮತ್ತೆ ಆಮೇಲೆ ಸಿಗ್ತೀನಿ.
1:30 ಏನೋ ಆಗಿದೆ. 1:20 ಆಗಿದೆ ಟೈಮ್. ಇವಾಗ ಇನ್ನೇನು 1:30 ಆಗುತ್ತೆ. ಸೊ ಸದ್ಯಕ್ಕೆ ಇವಾಗ ಟೀ ಮಾಡ್ತಾಯಿದ್ದೀನಿ. ಅವರೆಲ್ಲ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ. ಸೊ ಅವರು ನನಗೆ ಟೀ ಮಾಡಿ ಅಂತ ಹೇಳೋಕ್ಕಾಗಲ್ಲ. ಸೊ ನಾನು ಟೀ ಮಾಡ್ತಾಯಿದ್ದೀನಿ. ಇದಕ್ಕೆ ಇಕ್ಕಿದ್ದೀನಿ. ಇದರಲ್ಲಿ ಟೀ ಹಾಕು ರೆಡ್ ಲೇಬಲ್ ಹಾಕಿದ್ದೀನಿ. ಹಾಲು ಕಾಯಿಸೋಕೆ ಇಕ್ಕಿದ್ದೀನಿ. ಈ ಶುಂಠಿ ಹಾಕೋಣ ಒಂದು ಸ್ವಲ್ಪ, ಚೆನ್ನಾಗಿರುತ್ತೆ. ಸೊ ಇವಾಗ ಟೀ ಮಾಡೋಣ, ನೋಡೋಣ. ಅದಕ್ಕೆ ವಿಡಿಯೋ ಮಾಡೋ ಇದರಲ್ಲಿ ಹಾಲೇ ಉಗಿಸ್ಬಿಟ್ಟೆ ನೋಡಿ, ನೋಡ್ಕೊಂಡಿರಾ ಇಲ್ಲ ಹಾಲು ಉಗ್ತು ಸ್ವಲ್ಪ, ಇದು ಉಗ್ತೈತಲ್ಲಪ್ಪ. ನೋಡೋಣ ಹೆಂಗಿದೆ ಟೇಸ್ಟ್ ಅಂತ ಅಂದ್ಬಿಟ್ಟು. ಸೊ ಟೀ ನಾನು ಮಾಡಿರೋದಲ್ಲ, ಕೇಳ್ತೀನಿ ಹೆಂಗಿದೆ ಅಂತ ಅಂದ್ಬಿಟ್ಟು. ನಮ್ಮ ಅತ್ತೆಗೆ ನಮ್ಮ ಮಾಮಗೆ ಒಂದು ಸೆಂಟಿಮೆಂಟ್ ಇದೆ. ಅಂದರೆ ಅವರು ಮದುವೆ ಆದಾಗಿಂದ ಅವರು ಒಂದು ಗ್ಲಾಸ್ ಅದು ಪರ್ಟಿಕ್ಯುಲರಾಗಿ ಅದೇ ಗ್ಲಾಸಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಪರ್ಟಿಕ್ಯುಲರಾಗಿ ಅದೇ ಗ್ಲಾಸಲ್ಲಿ ಇಟ್ಕೊಂಡ್ಬಿಟ್ಟು ಅದೇ ಗ್ಲಾಸಲ್ಲೇ ಟೀ ಕುಡಿಯೋದು, ಕಾಫಿ. ಇಲ್ಲಿ ಬನ್ನಿ ತೋರಿಸ್ತೀನಿ ನೋಡಿ. ಇದೇ ಚೊಂಬು ನಮ್ಮ ಅತ್ತೆದು. ನಮ್ಮ ಮಾವದ್ದು ಬೇರೆ ಇದೆ. ಸಕ್ಕತ್ಗ ಅಂದ್ರೆ ಏನು? ಹಾಂ ಥ್ಯಾಂಕ್ಸ್ ಅಂತ. ಮತ್ತೆ ಚೆನ್ನಾಗಿದೆ ಅಂತಂದ್ರು, ಮಾಡಿದ್ದಕ್ಕೆ ಸಾರ್ಥಕ ಆಯಿತು. ನಮ್ಮ ಮಾವರು ಕಮೆಂಟ್ ಕೊಟ್ಟರು ಚೆನ್ನಾಗಿದೆ ಅಂತೆ. ನಮ್ಮ ಗಣೇಶ ಚೆನ್ನಾಗಿದೆಯಾ? ಎಲ್ಲರೂ ಕಮೆಂಟ್ ಕೊಟ್ಟರು ಚೆನ್ನಾಗಿದೆಯಂತೆ. परमेश्वर